ಯಾವ ಮನೆಯಲ್ಲಿ ತಂದೆ ತಾಯಿಯನ್ನು ಪೂಜಿಸುತ್ತಾರೋ, ಅವರಿಗೆ ಗೌರವ ಕೊಡುತ್ತಾರೋ ಅಂತಹ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹಲವಾರು ವೇದ ಪುರಾಣಗಳು ಹೇಳುತ್ತವೆ. ಅಂತಹ ವೇದ ಪುರಾಣಗಳಲ್ಲಿ ಇರುವ ಕೆಲವು ಸಂಸ್ಕೃತ ಶ್ಲೋಕಗಳನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸಖಿಃ ಶಾಂತಿಃ ಪತ್ನಿ ಕ್ಷಮ ಪುತ್ರಃ ಷಡಮಿ ಮಮ ಬಾಂಧವಃ. ಈ ಶ್ಲೋಕದ ಅರ್ಥ: ಸತ್ಯ ನನ್ನ ತಾಯಿ, ಜ್ಞಾನ ನನ್ನ ತಂದೆ, ಸದಾಚಾರ ನನ್ನ ಸಹೋದರ, ಸಹಾನುಭೂತಿ ನನ್ನ ಸ್ನೇಹಿತ, ಶಾಂತಿ ನನ್ನ ಪತ್ನಿ ಮತ್ತು ತಾಳ್ಮೆ ನನ್ನ ಮಗ. ಈ 6 ಮಂದಿ ನನ್ನ ಆತ್ಮೀಯರು. ಎರಡನೇ ಶ್ಲೋಕ: ಪಂಚಾನ್ಯೋ ಮನುಷ್ಯೇಣ ಪರಿಚಯ ಪ್ರಯತ್ನತರು ಪಿತಾ ಮಾತಾಗ್ನಿರಾತ್ಮಶ್ಚ ಗುರುಶ್ಚ ಭರತರ್ಷಭ. ಈ ಶ್ಲೋಕದ ಅರ್ಥ: ಭಾರತ ಶ್ರೇಷ್ಠ, ತಂದೆ, ತಾಯಿ, ಅಗ್ನಿ, ಆತ್ಮ ಮತ್ತು ಗುರು ಮನುಷ್ಯರು. ಈ 5 ಅಗ್ನಿಗಳನ್ನು ಶ್ರದ್ಧೆಯಿಂದ ಸೇವೆ ಮಾಡಬೇಕು. ಮೂರನೇ ಶ್ಲೋಕ: ಮಾತೃ ಪಿತೃ ಕೃತಾಭ್ಯಾಸೋ ಗುಣಿತಾಮೇತಿ ಬಾಲಕಃ ನ ಗರ್ಭಚ್ಯುತಿ ಮಾತ್ರೇಣ ಪುತ್ರೋ ಭವತಿ ಪಂಡಿತಃ. ಈ ಶ್ಲೋಕದ ಅರ್ಥ: ತಾಯಿ ಮತ್ತು ತಂದೆ ಕಲಿಸಿದ ಮಗು ಅರ್ಹತೆ ಪಡೆಯುತ್ತದೆ. ಮಗು ಹುಟ್ಟಿನಿಂದಲೇ ಕಲಿಯುವುದಿಲ್ಲ. ಅಂದರೆ ಗರ್ಭದಲ್ಲಿದ್ದಾಗ ತಾಯಿ, ಹುಟ್ಟಿದ ಮೇಲೆ ತಂದೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೋಡಿದ ಮಗು ಅರ್ಹತೆ ಪಡೆಯುತ್ತದೆ. ಮಗುವಿಗೆ ಹುಟ್ಟಿನಿಂದಲೇ ಬೇರೆ ಯಾರು, ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರೂ ಕಲಿಸುವುದಿಲ್ಲ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ. ನಾಲ್ಕನೇ ಶ್ಲೋಕ: ಪಿತಾ ಸ್ವರ್ಗಃ ಪಿತಾ ಧರ್ಮಃ ಪಿತಾ ಪರಮಕಂ ತಪಃ ಪಿತರಿ ಪ್ರೀತಿಮಾಪನ್ನೇ ಸರ್ವಃ ಪ್ರಿಯಂತಿ ದೇವತಃ. ಈ ಶ್ಲೋಕದ ಅರ್ಥ: ನನ್ನ ತಂದೆ ನನ್ನ ಸ್ವರ್ಗ, ನನ್ನ ತಂದೆ ನನ್ನ ಧರ್ಮ, ಅವರು ನನ್ನ ಜೀವನದ ಅಂತಿಮ ತಪಸ್ಸು. ಅವರು ಸಂತೋಷವಾಗಿದ್ದರೆ ಎಲ್ಲ ದೇವತೆಗಳು ಸಂತೋಷ ಪಡುತ್ತಾರೆ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ. ಐದನೇ ಶ್ಲೋಕ: ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯಃ ಪಿತಾ ಮಾತರಂ ಪಿತರಂ ತಸ್ಮತ್ ಸರ್ವಯತೇನ್ನ ಪೂಜಯೇತ್. ಒಬ್ಬ ವ್ಯಕ್ತಿಗೆ ಅವನ ತಾಯಿ ಪೂಜನೀಯ ವಸ್ತು ಮತ್ತು ಅವನ ತಂದೆ ಎಲ್ಲ ದೇವರುಗಳ ಸಂಯೋಜನೆಯಂತೆ. ಆದುದರಿಂದ ಅವನು ಅವರಿಬ್ಬರನ್ನು ಅತ್ಯಂತ ಕಾಳಜಿಯಿಂದ ಮತ್ತು ಗಮನದಿಂದ ಪೂಜಿಸುವುದು ಮತ್ತು ಸೇವೆ ಮಾಡುವುದು ಅವನ ಪವಿತ್ರ ಕರ್ತವ್ಯವಾಗುತ್ತದೆ. 6ನೇ ಶ್ಲೋಕ: ಜನಕಶ್ಚೋಪನೇತಶ್ಚ ಯಶ್ಚ ವಿದ್ಯಂ ಪ್ರಯಶ್ಚತಿ ಅನ್ನದಾತ ಭಯತ್ರಾತ ಪಶ್ಚೈತೆ ಪಿತರಃ ಸ್ಮೃತಃ. ಈ ಶ್ಲೋಕದ ಅರ್ಥ: ಜನ್ಮ ನೀಡುವವನು, ದೀಕ್ಷೆ ಕೊಡುವವನು, ಜ್ಞಾನವನ್ನು ಕೊಡುವವನು, ಆಹಾರವನ್ನು ಒದಗಿಸುವವನು ಮತ್ತು ಭಯದಿಂದ ರಕ್ಷಿಸುವವನು. ಈ 5ರನ್ನು ತಂದೆ ಎಂದು ಪರಿಗಣಿಸಲಾಗುತ್ತದೆ.